ಈಗಾಗಲೇ ಬಜೆಟ್ ಮಂಡನೆ ಮಾಡ್ಯಾರ ಮೊನ್ನೆ ಮುಖ್ಯಮಂತ್ರಿಗಳು, ಅದಕ್ಕೆ ನಮಗೇನು ಬೇಜಾರಿಲ್ಲ. ಆದ್ರೆ ಗೃಹ ರಕ್ಷಕರು ಯಾವುದೇ ಕುಂದುಕೊರತೆಗಳಲ್ಲಿ ಆ ಬಜೆಟಲ್ಲಿ ಮಂಡನೆ ಮಾಡಿಲ್ಲ. ಒಂದೇ ನಮ್ಮ ಬೇಡಿಕೆನು ನೀವು ನಮಗೇನು ನಿಮ್ಮ ಪರ್ಮಿಟ್ ಮಾಡೋದು ಕೇಳ್ತಾ ಇಲ್ಲ ಸಾಹೇಬರು. ಈಗಾಗಲೇ ನಾವು ಬೆಂಗಳೂರಲ್ಲಿ ಚಳವಳಿಯಾಗಿ ಮನವಿ ಪತ್ರ ಸಲ್ಲಿಸಿವಿ. ನಮ್ಮ ವಿಧಾನಸೌಧದ ಆಡಳಿತ ಕಚೇರಿ ಇರ್ತಕ್ಕಂಥ IAS ಆಫೀಸರ್ ಆಗ್ತಕ್ಕಂಥ ಮೊನ್ನೆ ಮುಖ್ಯಮಂತ್ರಿಯವರ PA ಅಂತ ಅವ್ರ PA ಅಂತ ಪರ್ಸನಲ್ ಅಸಿಸ್ಟೆಂಟ್ ಅಂತ ಕೇಸಿ ಉಮಾಶಂಕರ್ ಸರ್ನು ನಮ್ಮ ಅಧ್ಯಕ್ಷರು ಶ್ರೀರಾಮ್ ಸರ್ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಯಾವ್ಯಾವ ಏನೇನು ಬೇಕೆಲ್ಲ ಲೆಟರ್ಸ್ಗಳು ಕೊಟ್ಟಿದ್ದಾರೆ. ಆಮೇಲೆ ರವಿಶಂಕರ್ ಅಂದ್ಬಿಟ್ಟು ಅವ್ರಿಗೂ ಸಹ ಭೇಟಿಯಾಗಿ ಮೊನ್ನೆ ಬಂದು ಮನವಿ ಪತ್ರ ಸಲ್ಲಿಸಿ ಹೇಳಿದ್ದಾರೆ. ಆದರೆ ಬರ್ತಕ್ಕಂಥ ನಮ್ಮ ಬಜೆಟಲ್ಲಿ ಮಾಡಿಸ್ತೀನಿ ಅಂತ ಹೇಳಿದ್ರು. ಆದರೆ ಆಮೇಲೆ ಏನಾದ್ರು ಇಲ್ಲ, ನಾನು ಬಜೆಟ್ ಆದಮೇಲೆ ಅವ್ರು ಕಾಣ್ತೀನಿ ಅಂತ ಹೇಳಿದಾರಂತೆ. ಆ ಥರ ಈಗ ನಮ್ಮ ಎಲ್ಲ ಸಾರ್ವಜನಿಕರದ್ದು ಕುಂದುಕೊರತೆ ಕೇಳ್ತಾರೆ. ಈಗ ಆಶಾ ಕಾರ್ಯಕರ್ತರು ಕೇಳಿದ್ದಾರೆ, ಅಂಗನವಾಡಿಯವ್ರು ಕೇಳಿದ್ದಾರೆ, ಆಮೇಲೆ ಪೊಲೀಸರು ಊಟದ ಬೇರೆ ಹೆಚ್ಚಿಗೆ ಮಾಡಿದ್ದಾರೆ. ನಮ್ಮ ಗೃಹ ರಕ್ಷಕರ ಹೊತ್ತು ಏನಪ್ಪ ಅಂದ್ರೆ ನಾವು ನಿಮ್ಗೇನು ಬೇಡಿಕೆಯನ್ನು ಜಾಸ್ತಿ ಇಟ್ಟಿಲ್ಲ, ನಾವು ಖಾಯ ಮಾಡಂತಿಲ್ಲ. ಅದು ಖಾಯ ಮಾಡ್ತಕ್ಕಂಥದ್ದು ಆಗಲ್ಲ. ಈಗಲ್ಲ 1962ರಲ್ಲಿ ಅದಕ್ಕೆ ಆದೇಶ ಆಗಿದ್ದೇ ಅದೇ. ನಿಮ್ಗೇನು ನಿಷ್ಕಾಮ ಸೇವೆ ಅಂತ ಒಂದು ಹಣೆಗೆ ಪಟ್ಟಿ ಕಟ್ಟಿದ್ದಾರೆ. ಅದಕ್ಕಂತೂ ಯಾರು ಕೆತ್ತಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದ್ರೆ ಕೇಂದ್ರ ಸರ್ಕಾರದವರೇ ಮಾಡಬೇಕು.